ನನ್ನ ಎಲ್ಲ ಪ್ರೀತಿಯ ಕೇಳುಗ ವೃಂದದವರಿಗೂ ನನ್ನ ಸವಿನಯ ನಮಸ್ಕಾರಗಳು. ಆಂಗ್ಲ ಭಾಷೆಯಲ್ಲಿ ನನಗೆ ಪ್ರಿಯವಾದ ಒಂದು ಸೂಕ್ತಿ ಇದೆ ಸ್ನೇಹಿತರೆ. ವಿ ಡೋಂಟ್ ಸಿ ಅವರ್ ಸೆಲ್ಸ್ ಆ್ಯಸ್ ವಿ ಆರ್, ವಿ ಸಿ ಅವರ್ ಸೆಲ್ಸ್ ಆ್ಯಸ್ ವಿ ಥಿಂಕ್ ವಿ ಆರ್. ನಾವು ನಮ್ಮನ್ನು ನಾವಾಗಿಯೇ ನೋಡೋದಿಲ್ಲ. ನಾವು ಹೇಗೆ ಇದ್ದೇವೆ ಅಂತ ಭಾವಿಸ್ತೀವೋ ಹಾಗೆ ನಮ್ಮನ್ನು ನಾವು ನೋಡ್ತೀವಿ. ಮನಸ್ಸು ಒಂದೆಡೆ ಶಾಂತ ರೀತಿಯಲ್ಲಿ ಹರಿಯುವ ನದಿಯಾಗಿ ಕಂಡ್ರೆ, ಮತ್ತೊಂದೆಡೆ ಒಂದೇ ಸಮನೆ ಅಲೆಗಳೇಳುವ ಸಮುದ್ರವೂ ಹೌದು. ಆಕಾಶದಷ್ಟು ವಿಶಾಲವಾಗಿ ಯೋಚಿಸಲೂಬಹುದು, ಸಾಗರದಷ್ಟು ಆಳವೂ ಇರಬಹುದು. ಮೃದುವೂ ಹೌದು, ಕಠಿಣವೂ ಹೌದು. ಶಕ್ತಿಯುತವಾಗಿ ನಾವು ಬದುಕುವ ಕಥೆಯನ್ನು ನಿರ್ಮಿಸುವ, ವ್ಯಕ್ತಿತ್ವವನ್ನು ಸೃಷ್ಟಿಸುವ ಸಾಮರ್ಥ್ಯ ಮನಸ್ಸಿಗೆ ಮಾತ್ರ. ಚಿಕ್ಕ ವಯಸ್ಸಿನಿಂದಲೇ ಹಲವಾರು ನಿಯತಾಂಕಗಳು, ಅಂದರೆ ಪ್ಯಾರಾಮೀಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಮ್ಮ ವಾತಾವರಣ, ಪಾಲಕರ ಮಾತುಗಳು, ಅವರ ನಡವಳಿಕೆ, ಶಾಲೆಯಲ್ಲಿನ ನಮ್ಮ ಐಡೆಂಟಿಟಿ ಮತ್ತು ಹೋಲಿಕೆಗಳು, ಗೆಳೆಯರ ಹೇಳಿಕೆ, ಅವರ ಕಮೆಂಟ್ಗಳು, ಇವೆಲ್ಲವೂ ಸದ್ದಿಲ್ಲದೆ ಒಳಹೊಕ್ಕಿ ಆತ್ಮವಿಶ್ವಾಸ ನಿರ್ಮಿಸಲೂಬಹುದು, ಕುಗ್ಗಿಸಲೂಬಹುದು. ಆತ್ಮವಿಶ್ವಾಸ ಒಂದು ಏಣಿ ಇದ್ದ ಹಾಗೆ. ಅದರ ಮೊದಲ ಹಂತ ಸ್ವಯಂ ಸ್ವೀಕಾರ. ಇದನ್ನು ಬಹಳ ಸೂಕ್ತವಾಗಿ ನಾವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಅದರ ಮೇಲೆ ನಿರ್ಮಾಣ ಆಗೋದೇ ಸೆಲ್ಫ್ ಎಸ್ಟೀಮ್. ಅದರ ಮೇಲೆ ಬರುವ ಪದರವೇ ಆತ್ಮವಿಶ್ವಾಸ. ಫ್ರಮ್ ಯಂಗ್ ಏಜ್ ವಿ ಬಿಗಿನ್ ಎ ಲೇಯರ್ ಆಫ್ ದಿಸ್ ಪರ್ಸೊನಾ ವಿತ್ ಇಂಪ್ರೆಷನ್ಸ್, words from our parents, comparisons at schools, passing comments from our friends, some uplift us and some quietly hurt. Over time, these fragments build or break something crucial: self-acceptance. Without self-acceptance, there can be no true self-confidence. And without self-confidence, we begin to shrink. We become hesitant with our decisions, dependent on the validation, vulnerable to manipulation, and incapable of standing for ourselves. Self-acceptance is the primary step, followed by self-esteem, and with self-esteem builds self-confidence. ಇದೆಲ್ಲದರ ಮಧ್ಯೆ ಅರಿವಿನ ಶಕ್ತಿ ಪ್ರಬಲವಾಗಿರಬೇಕು. ಇದನ್ನು ನಾವು ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ನಮ್ಮ ಪದಗಳು ನಮ್ಮ ನಂಬಿಕೆಗಳಾಗತ್ವೆ. ಆ ನಂಬಿಕೆಗಳನ್ನು ಮರುಪರಿಶೀಲಿಸಿ ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸಗೊಳಿಸಬಹುದು. ಇವತ್ತಿನ ಪ್ರಕರಣ ಸ್ನೇಹಿತರೆ, ನಮ್ಮ ಆತ್ಮವಿಶ್ವಾಸದ ಬಗ್ಗೆ. ಬಾಹ್ಯ ಸೌಂದರ್ಯ ಹೆಣ್ಣು ಮಕ್ಕಳಿಗಾದರೆ ಸದೃಢ ದೇಹ, ಭುಜಬಲ ಗಂಡು ಮಕ್ಕಳ ಅರಸುವ ಒಂದು ಅಂಶ. ಆತ್ಮವಿಶ್ವಾಸ ಇದರಿಂದಲೂ ಪ್ರಭಾವಿತವಾಗಬಹುದು. ಆತ್ಮವಿಶ್ವಾಸ ಬೇರೆ ಬೇರೆ ಆಯಾಮಗಳಿರುವ ಒಂದು ಘಟಕ. ಅದು ದೊಡ್ಡದಾದ ಒಂದು ಗಟ್ಟಿ ಧ್ವನಿಯಲ್ಲ, ಅದೊಂದು ಶಾಂತ ಭರವಸೆ, ಮೌನ ನಂಬಿಕೆ. ಅದು ಗಟ್ಟಿಯಾದಷ್ಟು ಜಗತ್ತು ನಿಮ್ಮನ್ನು ಹೇಗಾದರೂ ವ್ಯಾಖ್ಯಾನಿಸಲಿ, ಅದಕ್ಕೆ ನೀವು ಆಸ್ಪದ ಕೊಡಲ್ಲ. ನಿಮ್ಮ ಜಗತ್ತನ್ನು ನೀವು ವ್ಯಾಖ್ಯಾನಿಸ್ತೀರಿ. ಟು ಮೇಕ್ ಇಟ್ ಮೋರ್ ಸ್ಟ್ರಾಂಗ್, ದಿಸ್ ಇಸ್ ಹೌ ಐ ಕ್ಯಾನ್ ಡಿಫೈನ್. Confidence isn't the loud voice in the room. It's a quiet assurance within that which says, I am enough even as I grow. And when that voice raises, the world no longer defines you. You define your world. ಇಷ್ಟೆಲ್ಲ ಪೀಠಿಕೆ ಕೊಟ್ಟಾದ ಮೇಲೆ ನಿಮಗೆ ಇವತ್ತಿನ ಪ್ರಕರಣ, ಈ ಕತೆ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸದ್ದು ಅಂತ ಊಹಿಸದಿರಬಹುದು ನೀವು. ಅದನ್ನು ಕೇಳುವ ಮುನ್ನ ಎಂದಿನಂತೆ ನನ್ನ ಭಿನ್ನಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಪ್ತರಿಗೆ ಈ ಮಾಹಿತಿಯನ್ನು, ಈ ಪ್ರಚೋದಕ ಪ್ರಕರಣಗಳನ್ನು ತಿಳಿ ಹೇಳುವ ಒಂದು ಮಾನಸಿಕ ಸಮಸ್ಯೆಗಳು, ಅದನ್ನು ಹೇಗೆ ನಿವಾರಿಸಬಹುದು, ಅದರ ಆಳ ಹೇಗಿದ್ದಿರಬಹುದು ಅನ್ನೋದನ್ನು ದಯವಿಟ್ಟು ಹಂಚ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಪ್ಪದೀರ ತಿಳಿಸಿ. ಇನ್ನು ಇವತ್ತಿನ ಪ್ರಕರಣ ನಿಮ್ಮ ಮುಂದೆ. ತನ್ನ ರೂಪಿನ ಬಗ್ಗೆ ಚಿಂತಿಸಿ ಕೊರಗುವ ಯುವಕನ ಪ್ರಕರಣ ಇಲ್ಲಿದೆ. ಮಾನ್ಯ ಡಾಕ್ಟರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಹಲವು ಲೇಖನಗಳನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಓದಿದ್ದೇನೆ. ಅದರಿಂದ ಸಾಕಷ್ಟು ತಿಳಿದು ಅನುಕೂಲಗಳನ್ನು ಹೊಂದಿದ್ದೇನೆ. ಅದಕ್ಕಾಗಿ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಾನು 19 ವರ್ಷದ ತರುಣ. ನಾನು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಮುಖ್ಯ ತೊಂದರೆ ಏನೆಂದರೆ, ನಾನು ಸಣ್ಣಗಿದ್ದೇನೆ. ಮೂಳೆಗಳೆಲ್ಲ ಎದ್ದು ಕಾಣುತ್ತವೆ. ನನಗೆ ಯಾವ ದೈಹಿಕ ಕಾಯಿಲೆ ಇಲ್ಲ.
ವೈದ್ಯರಿಂದ ತಪಾಸಣೆ ಮಾಡಿಸಿದ್ದೇನೆ. ರಕ್ತ, ಮಲಮೂತ್ರ, ಎದೆಯ ಎಕ್ಸ್ರೇ ಚಿತ್ರ ಎಲ್ಲವೂ ನಾರ್ಮಲ್ ಇವೆ. ನನ್ನ ಎದೆ ಬಡಿತ ಯಾವತ್ತೂ 90ರ ಮೇಲಿರುತ್ತದೆ. ಅಲ್ಲದೆ ಹೃದಯ ಜೋರಾಗಿ ಬಡಿಯುತ್ತದೆ. ನನಗೆ ನಿದ್ರೆಯೂ ಹತ್ತುವುದಿಲ್ಲ. ನಾನು ಯಾವತ್ತೂ ತುಂಬ ಯೋಚನೆ ಮಾಡುತ್ತಾ ಇರ್ತೇನೆ. ಹಗಲುಗನಸು ಕಾಣುತ್ತಿರುತ್ತೇನೆ. ನಾನು ಚಿಂತೆ ಮಾಡುವುದು ನನ್ನ ರೂಪದ ಬಗ್ಗೆ. ನಾನು ನೋಡಲು ಅಷ್ಟೇನೂ ಚೆನ್ನಾಗಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ನಾನೇನು ಕುರೂಪಿಯಲ್ಲ. ಸ್ವಲ್ಪ ಮೈಕೈ ತುಂಬಿಕೊಂಡರೆ ಚಂದ ಕಾಣಿಸ್ತೀನಿ ಎನ್ನುವ ಆಸೆ. ನನ್ನ ಸ್ನೇಹಿತರೆಲ್ಲ ನನ್ನನ್ನು ಸ್ಕೆಲಿಟನ್ ಎಂದು ರೇಗಿಸ್ತಾರೆ. ಆಗ ನನಗೆ ತುಂಬ ಬೇಜಾರಾಗಿ ಬಿಡುತ್ತದೆ. ಮನೆಗೆ ಹೋದಾಗ ಊರಿನಲ್ಲಿ ಏಕೋ ಇಷ್ಟೊಂದು ಇಳಿದು ಹೋಗಿದ್ದೀಯಾ, ಮೈಯಲ್ಲಿ ಹುಷಾರಿಲ್ವೇ ಎಂದು ಕೇಳಿದಾಗ ನನಗೆ ಏನು ಉತ್ತರ ಕೊಡಬೇಕು ಎಂದು ತಿಳಿಯುವುದಿಲ್ಲ. ನಾನು ಚೆನ್ನಾಗಿ ಉಡುಪು ತೊಡುತ್ತೇನೆ. ತರಾವರಿ ಬಟ್ಟೆಗಳು, ಶೂಸ್ ಉಪಯೋಗಿಸುತ್ತೇನೆ. ಹಣಕ್ಕೆ ಕೊರತೆ ಇಲ್ಲ. ನನ್ನ ತಂದೆ ತಾಯಿಗೆ ನನ್ನನ್ನು ಕಂಡರೆ ಬಹಳ ಅಕ್ಕರೆ. ಧಾರಾಳವಾಗಿ ದುಡ್ಡು ಕೊಡುತ್ತಾರೆ. ನನ್ನ ಮತ್ತೊಂದು ಸಮಸ್ಯೆ ಎಂದರೆ ನನಗೆ ನನ್ನಲ್ಲಿ ವಿಶ್ವಾಸವೇ ಇಲ್ಲ. ಬೇರೆಯವರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಕಷ್ಟವಾಗುತ್ತದೆ. ಯಾರಾದರೂ ನನ್ನನ್ನು ಗಮನಿಸುತ್ತಿದ್ದಾರೆ ಎಂದು ಗೊತ್ತಾದ ಕೂಡಲೇ ನನಗೆ ಹೇಗೋ ಆಗಿಬಿಡುತ್ತದೆ. ದೃಢವಾಗಿ ಮಾತನಾಡಲು, ನಡೆದುಕೊಳ್ಳಲು ಆಗುವುದೇ ಇಲ್ಲ. ಅಷ್ಟು ಸಂಕೋಚದ ಪ್ರವೃತ್ತಿ. ಹೀಗಾಗಬಾರದು ಎಂದುಕೊಳ್ತೇನೆ. ಆದರೆ ನನಗರಿವಿಲ್ಲದಂತೆಯೇ ಮಾತು ತೊದಲುತ್ತಾ ಹೋಗುತ್ತದೆ. ಮೈ ಬೆವರುತ್ತದೆ. ನನಗೆ 2 ಒಳ್ಳೆಯ ಸ್ನೇಹಿತರಿದ್ದಾರೆ. ಇನ್ನೂ ಕೆಲವರು ಸ್ನೇಹಿತರಿದ್ದಾರೆ. ಯಾರಾದರೂ ಒಬ್ಬರು ನನ್ನ ಬಗ್ಗೆ ಕೇಳದಿದ್ದರೆ, ನಾನು ಅಲ್ಲಿದ್ದು ಗಮನಿಸದಿದ್ದರೆ ಅವರ ಉದಾಸೀನತೆಯಿಂದ ನಾನು ಬಹಳ ನೊಂದು ಹೋಗುತ್ತೇನೆ. ಕೆಲವು ಸಲ ಇದರಿಂದಾಗಿ ಕಣ್ಣೀರು ಸುರಿಸಿದ್ದೇನೆ. ನನ್ನ ಸಹೋದರ ಮೆಡಿಕಲ್ ಕಾಲೇಜ್ನಲ್ಲಿ ಓದುತ್ತಿದ್ದಾನೆ. ನನ್ನ ತಂದೆ ಅವನಿಗೆ ನನಗಿಂತ ಮೊದಲು ವಾಚ್ ತೆಗೆದುಕೊಟ್ಟರು. ಆಗ ನಾನೆಷ್ಟು ದುಃಖಪಟ್ಟೆ ಗೊತ್ತೇ. ನನ್ನ ತಂದೆ ನನಗೂ ವಾಚ್ ತೆಗೆದುಕೊಡುತ್ತಾರೆ, ಅದರಲ್ಲಿ ಅನುಮಾನವಿಲ್ಲ. ಆದರೂ ಅವನಿಗೇ ಮೊದಲು ಪ್ರಾಶಸ್ತ್ಯ ಕೊಟ್ಟರಲ್ಲ, ನನಗೆ ಆ ಗೌರವ ಸಿಗಲಿಲ್ಲವಲ್ಲ ಎಂದು ಖೇದವಾಗುತ್ತದೆ. ಕೆಲವು ಸಲ ನನ್ನ ಮನೆಯವರು ನನ್ನನ್ನು ಹೆಚ್ಚು ಪ್ರೀತಿಸುವುದಿಲ್ಲ ಎಂಬ ಅನುಮಾನ ಬರುತ್ತದೆ. ಆದರೆ ವಸ್ತುನಿಷ್ಠವಾಗಿ ಯೋಚಿಸಿದರೆ, ತುಲನೆ ಮಾಡಿದರೆ ಅವರು ಒಬ್ಬರಿಗೊಂದು, ಇನ್ನೊಬ್ಬರಿಗೊಂದು, ಮತ್ತೊಂದು ಎಂಬ ವ್ಯತ್ಯಾಸ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಕಾಣುತ್ತದೆ. ಮತ್ತೊಂದು ಪ್ರಕರಣದಲ್ಲಿ ಒಂದು ಸಲ ನನ್ನ ಸೋದರ ಮಾವನವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶ ಸಮಾರಂಭವನ್ನು ಏರ್ಪಡಿಸಿದ್ದರು. ನನಗೆ ಆಹ್ವಾನ ಪತ್ರಿಕೆ ಕೊಡಲಿಲ್ಲ. ಸ್ವಲ್ಪ ದಿವಸಗಳ ನಂತರ ಅವರು ಸಿಕ್ಕಿ, ನಿನಗೆ ಪ್ರತ್ಯೇಕವಾಗಿ ಆಹ್ವಾನ ಪತ್ರಿಕೆ ಕೊಡಬೇಕೇನೋ, ಬರಲಿಕ್ಕಾಗಲಿಲ್ವಾ ಅಂತ ಕೇಳಿದ್ರು. ಯಾಕೆ ಆ ದಿನ ಬರಲಿಲ್ಲ ಅಂತ ಪ್ರಶ್ನಿಸಿದಾಗ ಅವರು ಜೋರು ಮಾಡಿದಾಗ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಟ್ಟಿತ್ತು. ಇದು ಒಂದು ಪ್ರಕರಣ. ನಾನು 1 ಸೆಮಿಸ್ಟರ್ ಹಿಂದಿದ್ದೇನೆ. ಇದು ಮನೆಯವರಿಗೆ ಗೊತ್ತಿಲ್ಲ. ಅಂದರೆ ನಾನು ಕಲಿಯುವುದರಲ್ಲಿ ಹಿಂದಿದ್ದೇನೆ, ದಡ್ಡ ಅಂತ ಅಂದ್ಕೋಬೇಡಿ. ಬಾಡಿ ಬಿಲ್ಡಿಂಗ್ಗಾಗಿ ವ್ಯಾಯಾಮ ಶಾಲೆಗೆ ಹೋಗಿ ಅಲ್ಲಿ ಸಾಕಷ್ಟು ಸಮಯ ಕಳೆದಿದ್ದರಿಂದ ಸುಸ್ತು, ಆಯಾಸವಾಗಿ ಓದಲಾಗದೆ ಹಿಂದೆ ಬಿದ್ದೆ. ಈಗ ವ್ಯಾಯಾಮ ಶಾಲೆಗೆ ಹೋಗಲೂ ಬೇಜಾರು. ಸಂಜೆ ಕಾಫಿ ಕುಡಿದ ನಂತರ ವಾಕಿಂಗ್ ಹೋಗ್ತೇನೆ. ಇಷ್ಟು ಸಾಕಾಗುವುದಿಲ್ಲ ಎನಿಸಿದರೂ ಹೆಚ್ಚು ವ್ಯಾಯಾಮ ಮಾಡಲಾಗುತ್ತಿಲ್ಲ. ನನ್ನ ಮೈ ಬಹಳ ಮೃದುವಾಗಿದೆ. ಏನೋ ಒಳ್ಳೆ ಹಣ್ಣಿನ ಮೈ ರೀತಿ ಇದೆ ಅಂತ ಸ್ನೇಹಿತರು ಹೇಳಿದಾಗ ನಾಚಿಕೆ ಆಗತ್ತೆ. ಗಂಡಿನ ಥರ ಕಾಣಲು ಅವರ ಮುಂದೆ ಸ್ಟೈಲ್ನಿಂದ ಸಿಗರೇಟ್ ಸೇದುತ್ತೇನೆ. 1-2 ಸಲ ಬ್ಲೂ ಫಿಲಮ್ ನೋಡಿದ್ದೇನೆ. ಹುಡುಗಿಯರ ಬಗ್ಗೆ, ಲೈಂಗಿಕ ವಿಚಾರಗಳ ಬಗ್ಗೆ ಧೈರ್ಯವಾಗಿ ಅವರೊಂದಿಗೆ ಮಾತನಾಡುತ್ತೇನೆ. ಪರವಾಗಿಲ್ಲ, ನೋಡೋದಕ್ಕೆ ನರಪೇತಲಾದರೂ ಗಂಡಸ್ತನ ಇದೆ ನಿನಗೆ ಅಂತ ಅವರು ಹೇಳಿದಾಗ ನನಗೆ ಸಮಾಧಾನವಾಗುತ್ತದೆ. 2-3 ತಿಂಗಳಿಗೊಮ್ಮೆ ಅವರೊಂದಿಗೆ ಬೀರ್ ಕುಡಿದಿದ್ದೇನೆ. ಒಂದೊಂದು ಸಲ ಇದೆಲ್ಲ ತಪ್ಪು ಎನಿಸುತ್ತದೆ. ಏನೋ ಗೊಂದಲ ಡಾಕ್ಟ್ರೇ. ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು ಮನುಷ್ಯ ಸಹಜವಾದದ್ದು ಅಲ್ವೇ? ನನಗೆ ಆಕರ್ಷಕವಾಗಿ, ನಿರರ್ಗಳವಾಗಿ ಮಾತನಾಡಬೇಕೆಂಬ ಆಸೆ. ಆದರೆ ಸಂಭಾಷಣೆ ಮಾಡುವಾಗ ಕೆಲವು ಶಬ್ದಗಳು ಮರೆತು ಹೋಗುತ್ತವೆ. ಆಗ ಭೂಮಿ ಬಾಯಿ ಬಿಟ್ಟು ನನ್ನನ್ನು ನುಂಗಿಬಿಡಬಾರ್ದೇ ಎನಿಸುತ್ತದೆ. ನನಗೆ ಗುಂಪಿನಲ್ಲಿ ಜನರೊಂದಿಗೆ ಬೆರೆಯಲು ಬರುವುದೇ ಇಲ್ಲ. ಸಮಾರಂಭಗಳಲ್ಲಿ ಒಂಟಿಯಾಗಿ ಬಿಡುತ್ತೇನೆ ನಾನು. ಏಕೆ ಅಂತ ಗೊತ್ತಾಗೋದಿಲ್ಲ. ನನಗೆ ಆಗಾಗ್ಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅದು ಇದು ಯೋಚನೆ ಮಾಡ್ತಾ ನನ್ನ ಕೊರತೆಗಳ ಬಗ್ಗೆ ಚಿಂತಿಸಲು ಶುರು ಮಾಡಿದರೆ ನಿದ್ರೆ ಹತ್ತಿರ ಸುಳಿಯೋದಿಲ್ಲ. ನನ್ನ ರೂಮ್ಮೇಟ್ ಆನಂದವಾಗಿ ಗೊರಕೆ ಹೊಡೆಯುವುದನ್ನು ನೋಡಿ ಮತ್ಸರವಾಗುತ್ತದೆ. ಕೆಲವು ಸಲ ನಾನು ಸುಮ್ಮನೆ ಕುಳಿತುಕೊಳ್ಳುತ್ತೇನೆ. ಯಾರೊಡನೆಯೂ ಮಾತನಾಡುವುದು ಬೇಡ ಅಂತ ಅನ್ನಿಸುತ್ತೆ. ಮತ್ತೊಬ್ಬರನ್ನು ನೋಯಿಸೋಣ ಎನ್ನಿಸುತ್ತೆ. ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲದವನ ಹಾಗೆ ವರ್ತಿಸ್ತೇನೆ ನಾನು.
ಆಗ ಯಾರಾದರೂ ಪ್ರಶ್ನಿಸಿದರೆ ಒರಟೊರಟಾಗಿ ಉತ್ತರಿಸ್ತೇನೆ. ಹಾಗೆ ಮಾಡುವುದರಿಂದ ಮನಸ್ಸಿಗೆ ಏನೋ ಒಂದು ತೃಪ್ತಿ ಸಿಗುತ್ತದೆ. ನನ್ನ ಹವ್ಯಾಸಗಳು ಅಂದರೆ ನಾನು ತುಂಬ ಪುಸ್ತಕಗಳನ್ನು ಓದುತ್ತೇನೆ. ಸಹಜತೆಗೆ ಹತ್ತಿರವಿರುವ ಚಲನಚಿತ್ರಗಳೆಂದರೆ ಅಚ್ಚುಮೆಚ್ಚು. ನಾನೊಬ್ಬ ಪ್ರಕೃತಿ ಪ್ರೇಮಿ. ಬೆಳದಿಂಗಳು, ಗುಡ್ಡಗಾಡುಗಳು, ಹಸಿರು, ಹರಿಯುವ ನೀರು ಎಲ್ಲವೂ ಇಷ್ಟ. ಹಳೆಯ ಚಿತ್ರಗೀತೆಗಳು, ಶಾಸ್ತ್ರೀಯ ಸಂಗೀತವೂ ಇಷ್ಟ. ನನ್ನ ಹವ್ಯಾಸಗಳು ಚೆನ್ನಾಗಿವೆ ಅಲ್ವೇ ಡಾಕ್ಟ್ರೇ? ನಾನು ಹೇಗೆ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿ? ನನಗೇನಾದರೂ ಕಾಯಿಲೆ ಇದೆಯೇ? ನೀವೇ ಹೇಳಬೇಕು. ಸಲಹೆ, ಮಾರ್ಗದರ್ಶನ ನೀಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಹದಿವಯಸ್ಸಿನ ಯುವಕನೊಬ್ಬ ನಿಂದ ಬಂದ ಈ ಪತ್ರ ಈ ವಯಸ್ಸಿನವರ ಮಾನಸಿಕ ಗೊಂದಲ, ಅವ್ಯವಸ್ಥೆಯನ್ನು ಬಹಳ ಪ್ರಾತಿನಿಧಿಕವಾಗಿ ಚಿತ್ರಿಸುತ್ತದೆ. ತಮ್ಮ ಬಾಹ್ಯ ರೂಪ ಆಕಾರದ ಬಗ್ಗೆ ಹದಿಹರೆಯದವರಿಗೆ ಬಹಳ ಕಾಳಜಿ. ತನ್ನ ಶರೀರದ ಆಕಾರ ಮತ್ತು ಲಕ್ಷಣ ಆಕರ್ಷಕವಾಗಿರಬೇಕು. ತಾನು ಯಾವುದೇ ಗುಂಪಿನಲ್ಲಿ ಎದ್ದು ಕಾಣಬೇಕು. ಜನತೆಗೆ ಅವರ ಮಾನ್ಯತೆ ನೀಡಬೇಕು. ತಾನು ಎಲ್ಲರ ಹೀರೋ ಆಗಿ ಹುಡುಗಿಯರ ಆಕರ್ಷಣೆಯ ಕೇಂದ್ರವಾಗಿ ಮೆರೆಯಬೇಕು ಎಂಬ ಉತ್ಕಟ ಆಸೆ. ಪ್ರತಿದಿನ ಕನ್ನಡಿ ಮುಂದೆ ನಿಂತು ಸಾಕಷ್ಟು ಹೊತ್ತು ತಾನು ಹೇಗೆ ಕಾಣುತ್ತೇನೆ ಎಂದು ಪರಿಶೀಲಿಸುತ್ತಾರೆ. ಅಲಂಕಾರ ವಸ್ತುಗಳಿಂದ ಫ್ಯಾಷನ್ ಉಡುಪುಗಳನ್ನು ತಮ್ಮ ವರ್ತನೆಯಿಂದ ಎದ್ದು ಕಾಣಲು ಪ್ರಯತ್ನಿಸುತ್ತಾರೆ. ಈ ದೆಸೆಯಲ್ಲಿ ತಮ್ಮ ನೆಚ್ಚಿನ ಸಿನಿಮಾ ನಾಯಕನನ್ನು, ಕ್ರೀಡಾ ನಾಯಕನನ್ನು ಅನುಸರಿಸುತ್ತಾರೆ. ಅಕಸ್ಮಾತ್ ಹರೆಯದ ವ್ಯಕ್ತಿಗೆ ವಂಶಿಕ ಕಾರಣದಿಂದಲೋ ಗಿಡ್ಡ ಅಥವಾ ತೆಳು ದೇಹವಿದ್ದರೆ ಅವನ ಸ್ಥಿತಿ ಚಿಂತಾಜನಕವಾಗುತ್ತದೆ. ಅಯ್ಯೋ, ನಾನು ಬಹಳ ತೆಳ್ಳಗಿದ್ದೇನೆ, ಕುಳ್ಳಗಿದ್ದೇನೆ, ಕಪ್ಪಗಿದ್ದೇನೆ ಎಂದು ಕೊರಗತೊಡಗುತ್ತಾರೆ. ದೇಹವನ್ನು ಬೆಳೆಸಲು, ಎತ್ತರ ಬೆಳೆಯುವಂತೆ ಮಾಡಲು ನಾನಾ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾರೆ. ಯಾರು ಏನು ಹೇಳುತ್ತಾರೋ ಅದನ್ನೆಲ್ಲ ಮಾಡಲು ಪ್ರಾರಂಭಿಸುತ್ತಾರೆ. ವ್ಯಾಯಾಮ ಶಾಲೆಗೆ ಹೋಗಿ ಕಸರತ್ತು ಮಾಡುತ್ತಾರೆ. ಬೆಳಗಿನ ಜಾವದಲ್ಲೆದ್ದು ಚಳಿಯಲ್ಲಿ ಗಡಗಡನೆ ನಡುಗುತ್ತಾ ಜಾಗಿಂಗ್ಗೆ ಹೊರಡುತ್ತಾರೆ. ಮೊಟ್ಟೆ ಕಂಡರೆ ವಾಕರ್ಗೆ ಬಂದರೂ ಮೂಗು ಹಿಡಿದುಕೊಂಡು ಆ ಹಸಿ ಮೊಟ್ಟೆಯನ್ನು ಸೇವಿಸ್ತಾರೆ. ಹಾಲು ಕುಡಿಯುತ್ತಾರೆ. ಈಜು ಹೊಡೆದರೆ ಉದ್ದ ಬೆಳೆಯುತ್ತಾರೆ ಎಂದು ಯಾರಾದರೂ ಹೇಳಿದರೆ ಹತ್ತಿರದ ಕೆರೆ, ಬಾವಿಗೆ, ನದಿಗೆ ಓಡಿ ಬೀಳುತ್ತಾರೆ. ಯೋಗಾಸನ ಮಾಡಿದರೆ ಶರೀರದ ಕಾಂತಿ ಹೆಚ್ಚುತ್ತದೆ ಎಂದರೆ ಹೋಗಿ ಅದನ್ನೂ ಮಾಡುತ್ತಾರೆ. ಇದರ ಜೊತೆಗೆ ವೈದ್ಯರ ಬಳಿಗೆ ಹೋಗಿ, ಡಾಕ್ಟ್ರೇ, ಒಳ್ಳೆಯ ಟಾನಿಕ್ ಬರೆದು ಕೊಡಿ ಎಂದು ದುಂಬಾಲು ಬೀಳುತ್ತಾರೆ. ವಂಶಿಕ ಕಾರಣಗಳಿಂದ ಶರೀರ ತೆಳ್ಳಗೆ ಕುಳ್ಳಗೆ ಉಳಿದು ಬಿಟ್ಟರೆ ನಿರಾಶರಾಗುತ್ತಾರೆ. ಕೀಳರಿಮೆ ಬೆಳೆಸಿಕೊಳ್ಳುತ್ತಾರೆ. ಗುಂಪಿನೊಡನೆ ಬೆರೆಯಲು, ಇತರರೊಂದಿಗೆ ಒಡನಾಡಲು, 4 ಮಂದಿಯ ಮುಂದೆ ಮಾತನಾಡಲು ಹಿಂಜರಿಯುತ್ತಾರೆ. ಒಂಟಿಯಾಗಿರುತ್ತಾರೆ. ಹಿಂದೆ ಬೀಳುತ್ತಾರೆ. ಜೀವನದ ಕಷ್ಟ ನಷ್ಟಗಳನ್ನು ಎದುರಿಸುವ ಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದಾಗಬಾರದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಯನ್ನು ಹರೆಯದವರು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪೌಷ್ಟಿಕ ಆಹಾರ ಮತ್ತು ವ್ಯಾಯಾಮದಿಂದ ಒಂದು ನಿರ್ದಿಷ್ಟ ಹಂತದವರೆಗೆ ಶರೀರವನ್ನು ಉತ್ತಮಪಡಿಸಬಹುದು. ಅನಂತರ ಅದು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿಯ ಶರೀರದ ಆಕಾರ ಮತ್ತು ಎತ್ತರವನ್ನು ಆತನಿಗೆ ತಂದೆ ತಾಯಿಯಿಂದ, ಹಿರಿಯರಿಂದ ಬಂದ ವಂಶಿಕ ಗುಣಗಳು ನಿರ್ಧಾರ ಮಾಡುತ್ತವೆ. ಹಾಗಿದೆಯಾದ್ದರಿಂದ ಪ್ರಕೃತಿ ನಮಗಿತ್ತ ದೇಹವನ್ನು ನಾವು ಒಪ್ಪಿಕೊಳ್ಳಬೇಕು. ಯಾವುದೇ ಷರತ್ತಿಲ್ಲದೆ ದೇಹ ಈಗ ಹೇಗಿದೆಯೋ ಹಾಗೆ ಅದನ್ನು ಸ್ವೀಕರಿಸಿ ಅದರ ಬಗ್ಗೆ ಹೆಮ್ಮೆ ಪಡಲು ಪ್ರಯತ್ನಿಸಬೇಕು. ನಾನಿರುವುದು ಹೀಗೆ, ಇದು ಜೈವಿಕ ಹಾಗೂ ಪ್ರಾಕೃತಿಕ ಕೊಡುಗೆ, ಇದು ನನ್ನ ಸ್ವತ್ತು, ಇದರಿಂದ ಎಷ್ಟು ಪ್ರಯೋಜನ ಪಡೆಯಲು ಸಾಧ್ಯ ಎಂದು ಯೋಚಿಸಬೇಕು. ನನ್ನ ಮಾತು, ನಡವಳಿಕೆಯಿಂದ, ಗುಣ ವ್ಯವಹಾರಗಳಿಂದ, ಪ್ರೀತಿ ವಿಶ್ವಾಸಗಳಿಂದ, ಸಾಧನೆಯಿಂದ ನಾನು ಎತ್ತರಕ್ಕೆ ಬೆಳೆಯಬೇಕು, ಮಾನ್ಯತೆ ಪಡೆಯಬೇಕು, ಕೀರ್ತಿ ಗಳಿಸಬೇಕು ಎಂಬ ಧೋರಣೆ ನಮ್ಮದಾಗಬೇಕು. ಇದರ ಜೊತೆ ನಾವು ಉಣ್ಣುವ ಹಸಿರು ಸೊಪ್ಪು, ತರಕಾರಿ, ಹಾಲು, ಹಣ್ಣು, ಬೇಳೆಕಾಳುಗಳು ಇರುವ ಆಹಾರವನ್ನು ಕ್ರಮವಾಗಿ ಸೇವಿಸಿ ಶಾರೀರಿಕ ಚಟುವಟಿಕೆಗಳಾದ ಆಟ, ಓಟ, ವ್ಯಾಯಾಮ ಇತ್ಯಾದಿ ನಡೆಸಿಕೊಂಡು ಹೋಗಬೇಕಾಗುತ್ತದೆ. ಇನ್ನು ಮನೆಯಲ್ಲಿ, ಸುತ್ತಮುತ್ತಲಿನ ಪರಿಸರದಲ್ಲಿ, ಶಾಲಾ ಕಾಲೇಜಿನಲ್ಲಿ ಎಲ್ಲರೂ ತನ್ನ ಅಸ್ತಿತ್ವವನ್ನು ಗುರುತಿಸಬೇಕು. ತನ್ನ ಮಾತಿಗೆ, ಕೃತಿಗೆ ಬೆಲೆ ಕೊಡಬೇಕು. ನಡೆಯಲಿರುವ ಘಟನೆಗಳ ಮೇಲೆ ತನಗೆ ಅಂಕಿತವಿರಬೇಕು ಎಂದು ಹರೆಯದವರು ಆಶಿಸುತ್ತಾನೆ ಅಥವಾ ಆಶಿಸುತ್ತಾಳೆ. ಇದು ಆತನ ಅಥವಾ ಆಕೆಯ ಐಡೆಂಟಿಟಿ ಕ್ರೈಸಿಸ್ನ ಒಂದು ಭಾಗ ಎಂದು ಈ ಮೊದಲೇ ನಾನು ಹೇಳಿದ್ದೆ. ತನ್ನ ಐಡೆಂಟಿಟಿಯನ್ನು ಕಂಡುಹಿಡಿದುಕೊಳ್ಳುವಲ್ಲಿ ಹದಿಹರೆಯದವರಿಗೆ ಸಂಬಂಧಪಟ್ಟವರೆಲ್ಲರೂ ನೆರವಾಗಬೇಕಾಗುತ್ತದೆ. ಇದರ ಜೊತೆಗೆ ಹದಿಹರೆಯದವರು ಕೂಡ ಕೆಲವು ಸನ್ನಿವೇಶಗಳಲ್ಲಿ ಕೆಲವರಿಂದ ನಿರೀಕ್ಷಿತ ಮಾನ್ಯತೆ ದೊರಕದಿದ್ದಾಗ ಅದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸದೆ ತಡೆಗಟ್ಟಬೇಕು. ಪತ್ರ ಬರೆದ ಹುಡುಗ ತನ್ನ ಸೋದರ ಮಾವ ತನಗೆ ವಿಶೇಷ ಆಹ್ವಾನವನ್ನು ಕೊಡದಿದ್ದಾಗ ಅತಿಯಾಗಿ ನೊಂದುಕೊಳ್ಳುತ್ತಾನೆ ಅಂತ ಬರೆದಿದ್ದಾನಲ್ಲ, ಅದರ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೇನೆ.
ತಾವು ಪ್ರೌಢರಾಗುತ್ತಿದ್ದೇವೆ, ಸ್ವತಂತ್ರರಾಗಿದ್ದೇವೆ, ತಾವು ಮುಗ್ಧರಲ್ಲ ಎಂಬುದನ್ನು ತೋರಿಸುವುದಕ್ಕೆ ಅಥವಾ ನೀತಿ ನಿಯಮಗಳನ್ನು ತಮ್ಮ ಮೇಲೆ ಹೇರಿ ತಾವು ಮಾತ್ರ ಅವುಗಳನ್ನು ಪಾಲಿಸದೆ ತಾವು ದೊಡ್ಡವರು, ಏನು ಮಾಡಿದರೂ ನಡೆಯುತ್ತದೆ ಎಂದು ನಡೆದುಕೊಳ್ಳುವ ಹಿರಿಯರ ಧೋರಣೆಯನ್ನು ಪ್ರತಿಭಟಿಸುವುದಕ್ಕೋಸ್ಕರ ಹದಿಹರಿಯದವರು ಕೆಲವು ಅನಾರೋಗ್ಯಕರ ಹಾಗೂ ಅಪಾಯಕಾರಿ ಹವ್ಯಾಸ ಮತ್ತು ಚಟುವಟಿಕೆಗಳನ್ನು ರೂಢಿಸ್ಕೊಳ್ತಾರೆ. ಉದಾಹರಣೆಗೆ ಸಿಗರೆಟ್ ಸೇವನೆ, ಬೀರ್, ಬ್ರ್ಯಾಂದಿ, ವಿಸ್ಕಿ, ಇತರ ಮಾದಕ ವಸ್ತುಗಳ ಸೇವನೆ, ಲೈಂಗಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಚರ್ಚಿಸುವುದು, ಅಶ್ಲೀಲವಾಗಿ ಮಾತನಾಡುವುದು, ಬ್ಲೂ ಫಿಲ್ಮ್ಗಳನ್ನು ನೋಡುವುದು, ಲೈಂಗಿಕ ದುಸ್ಸಾಹಸಗಳನ್ನು ಮಾಡುವುದು ಇತ್ಯಾದಿ. ಹದಿಹರೆಯದವರು ಈ ಮಾರ್ಗ ಹಿಡಿಯದೆ ಆರೋಗ್ಯಕರ ಹವ್ಯಾಸಗಳಲ್ಲಿ ತಮ್ಮ ಹಿರಿಮೆಯನ್ನು ಸಾಧಿಸಬೇಕು. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಸಂಗೀತ, ನೃತ್ಯ, ಚಿತ್ರಕಲೆ ಇತ್ಯಾದಿ ಲಲಿತ ಕಲೆಗಳನ್ನು ಕಲಿತು ಪ್ರದರ್ಶಿಸುವುದು, ಸಾಹಿತ್ಯ ರಚನೆ ಅಥವಾ ಇನ್ಯಾವುದೇ ಸೃಜನಾತ್ಮಕ ಚಟುವಟಿಕೆ, ಸಾಹಸ ಕಾರ್ಯಗಳನ್ನು ಕೈಗೊಳ್ಳುವುದು ಇತ್ಯಾದಿ. ತಂದೆ ತಾಯಿಗಳಾಗಲಿ, ಶಿಕ್ಷಕರಾಗಲಿ, ಇತರರಾಗಲಿ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಇನ್ನೊಂದು ಎಂಬಂತೆ ಪಕ್ಷಪಾತ ಮಾಡುವುದನ್ನು ಮಕ್ಕಳಂತೆ ಹದಿಹರಿಯದವರು ಬಲವಾಗಿ ವಿರೋಧಿಸುತ್ತಾರೆ, ಪ್ರತಿಭಟಿಸುತ್ತಾರೆ. ದೊಡ್ಡವರು ಇದನ್ನು ನಿಲ್ಲಿಸದಿದ್ದರೆ ನೊಂದುಕೊಳ್ಳುತ್ತಾರೆ. ತತ್ಪರಿಣಾಮವಾಗಿ ಮಾನಸಿಕ ಅಸ್ವಸ್ಥತೆಗೆ ಇದು ಈಡಾಗಬಹುದು. ಉದಾಹರಣೆಗೆ ಆತಂಕ, ಖಿನ್ನತೆ, ಉನ್ಮಾದ ಇತ್ಯಾದಿ. ಆದ್ದರಿಂದ ದೊಡ್ಡವರು ಈ ಬಗ್ಗೆ ಬಹು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಎಲ್ಲರೂ ಸಮಾನ ಎಂಬುದನ್ನು ನಿರೂಪಿಸಬೇಕಾಗುತ್ತದೆ. ಹೀಗೆ ಹಲವಾರು ಕಾರಣಗಳಿಂದ ತಮ್ಮ ಬಗ್ಗೆ ಕೀಳರಿಮೆ ಬೆಳೆಸಿಕೊಂಡು ಆತ್ಮವಿಶ್ವಾಸವಿಲ್ಲದೆ ನರಳುವ ಹದಿಹರೆಯದವರು ಎಲ್ಲೆಡೆ ಕಾಣಸಿಗುತ್ತಾರೆ. ತಮ್ಮ ಮನೆಯವರ ಬಗ್ಗೆ, ಉಪಾಧ್ಯಾಯರ ಬಗ್ಗೆ, ಸಮಾಜದ ಬಗ್ಗೆ ಕೋಪ, ಅಸಮಾಧಾನವನ್ನು ಮೂಡಿಸಿಕೊಂಡು ನೇರವಾಗಿ ಅಥವಾ ಪರೋಕ್ಷವಾಗಿ ತಮ್ಮ ರೋಷವನ್ನು, ಆಕ್ರಮಣಕಾರಿ ಮನೋಭಾವವನ್ನು ಹೊಂದಿರುವ ಹದಿಹರೆಯದವರು ಇದ್ದಾರೆ. ತಮ್ಮ ಇರುವಿಕೆಯನ್ನು, ತಮ್ಮ ಐಡೆಂಟಿಟಿಯನ್ನು ತಾವು ದೊಡ್ಡವರಾಗಿದ್ದೇವೆ ಎಂದು ಪ್ರಕಟಿಸಲು ಮದ್ಯಪಾನ, ಧೂಮಪಾನ, ಮಾದಕ ವಸ್ತು ಸೇವನೆ, ಲೈಂಗಿಕ ಅಪಚಾರಗಳನ್ನು, ಹಿಂಸಾ ಪ್ರವೃತ್ತಿಯನ್ನು ತೋರಿಸುವ ಹದಿಹರೆಯದವರು ಇರುತ್ತಾರೆ. ಇತರರಿಗೆ ಹಾಗೂ ಮನೆಯವರ ಸಂಬಂಧಪಟ್ಟವರೆಲ್ಲರ ಸಹಾನುಭೂತಿ, ಹೆಚ್ಚಿನ ಪ್ರೀತಿ, ಆಸರೆ, ಮಾರ್ಗದರ್ಶನ ಇಂಥವರಿಗೆ ಬಹಳಷ್ಟು ಬೇಕಾಗುತ್ತದೆ. ಆರೋಗ್ಯಕರ ವಿಧಾನಗಳಿಂದ ತಮ್ಮ ಸಾಧನೆ, ಸಾಮರ್ಥ್ಯಗಳನ್ನು ಪ್ರಕಟಿಸಲು ಪ್ರೋತ್ಸಾಹ ಮತ್ತು ಅವಕಾಶಗಳು ಬೇಕಾಗುತ್ತದೆ. ಇದನ್ನು ಬೆಳೆಸಿಕೊಳ್ಳುವಲ್ಲಿ ಹದಿಹರೆಯದವರು ತಮ್ಮ ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಳಬೇಕು ಎಂಬುದು ಗಮನಾರ್ಹ ಸಂಗತಿ. ನಿನ್ನ ಕಣ್ಕಿವಿ ಮನಗಳಿರುವಷ್ಟು ನಿನ್ನ ಜಗ, ನಿನ್ನಳಿಸುವ ಉಳಿಸುವೆಲ್ಲ ನಿನ್ನಂಶ ಅಂತ DVಜಿಯವರು ಅವರ ಒಂದು ಕಗ್ಗದಲ್ಲಿ ಹೇಳ್ತಾರೆ. ನಮ್ಮನ್ನು ಹೇಗೆ ರೂಪಿಸ್ಕೊಳ್ತೀವಿ ಎಂಬುದು ನಮ್ಮ ನಂಬಿಕೆಯಲ್ಲಿ ಅಡಕವಾಗಿದೆ. ನಮ್ಮ ನಂಬಿಕೆ ನಮ್ಮೊಟ್ಟಿಗೆ ನಾವಾಡುವ ಪದಗಳಲ್ಲಿ ಅಡಕವಾಗಿದೆ. ಆ ಪದಗಳಲ್ಲಿ ಅರಿವಿರಲಿ, ಸ್ವಾಭಿಮಾನವಿರಲಿ, ಆತ್ಮಗೌರವ ತುಂಬಿರಲಿ ಎಂಬ ಹಾರೈಕೆಗಳೊಂದಿಗೆ ಮುಂದಿನ ಪ್ರಕರಣದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ. ನಮಸ್ಕಾರಗಳು.